ನಮ್ಮ ಮತ್ತು ಖಾದರ್ ಒಡನಾಟ ಆ, ಕೇವಲ ಸ್ನೇಹಿತರಾಗಿಲ್ಲ. ಅವರು ಈಗ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಕೇವಲ ನಮ್ಗಷ್ಟೇ ಅಲ್ಲ, ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಯಾಕೆಂದ್ರೆ ಕೆಲವು ಆರೋಗ್ಯ ವಿಷಯಗಳಿದೆಯಲ್ಲ, ಶುಗರ್ ಹೋಗಲ್ಲ, ಬಿ ಪಿ ಹೋಗಲ್ಲ ಅಂತ ಹೇಳಿ ಅವರು ಸಿರಿಧಾನ್ಯ ಮತ್ತೆ ಅವರ ಹೋಮಿಯೋಪತಿ ಚಿಕಿತ್ಸೆಯಿಂದ ಸಾವಿರಾರು ಜನಕ್ಕೆ ಶುಗರನ್ನು ಕಂಟ್ರೋಲ್ನಲ್ಲಿ ಇಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಆರೋಗ್ಯವನ್ನು ಕೊಟ್ಟಿದ್ದಾರೆ ಜನಕ್ಕೆ. ಹಾಗೇನೆ ಸಾವಿರಾರು ಜನಕ್ಕೇನು ಲಕ್ಷಾಂತರ ಜನಕ್ಕೆ ಸಿರಿಧಾನ್ಯವನ್ನು ಊಟ ಮಾಡಿ ರಾಸಾಯನಿಕ ಗೊಬ್ಬರವಿಲ್ಲದ ಪರಿಶುದ್ಧ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಮಾಡಿದ್ದಾರೆ. ನಾವೂ ಕೂಡ ಅವರ ಜೊತೆಗೆ ಯಾಕೆ ಸ್ನೇಹ ಬೆಳೆಸ್ಕೊಂಡಿದ್ದೀವಿ ಅಂದರೆ ಅಥವಾ ಇಟ್ಕೊಂಡಿದ್ದೀವಿ ಅಂದರೆ ಅವ್ರ ಮೂಲಕನೇ ನಾವು ಪರಿಸರ ಮತ್ತು ಜನ ಎರಡನ್ನೂ ಸೇವೆ ಮಾಡ್ಬೋದು ಅಂತ. ನೋಡಿ, ಈಗ ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಟಿನ್. ಇದರಲ್ಲಿ ಎಳ್ಳೆಣ್ಣೆ ಇದೆ. ಕಪ್ಪು ಬಣ್ಣದ ಎಳ್ಳನ್ನು ತೆಗೆದು ಅದರಲ್ಲಿ ಎಣ್ಣೆ ಮಾಡಬೇಕಾಗಿರೋವಂಥದ್ದು ವಿಷಯ. ಈ ಎಣ್ಣೆ ತೆಗೆಯೋದಕ್ಕೆ ಸುಮಾರು 4ರಿಂದ 5 ಗಂಟೆ ಕೂತ್ಕೊಂಡು ಅರಿಬೇಕಾಗುತ್ತೆ. ಇಷ್ಟು ತಾಳ್ಮೆ ಇಟ್ಕೊಂಡು ಮಾಡಬೇಕಾಗತ್ತೆ. ಇದನ್ನು ಯಾಕೆ ಡಬ್ಬದಲ್ಲೇ ಬಳಸಿದ್ದೀವಿ ಅಂದರೆ ಇದು ಕಲಬೆರಕೆಯನ್ನು ತಪ್ಪಿಸೋದಕ್ಕೆ. ನೀವು ನೋಡಿ, ಎಲ್ಲ ಬಾಟಲ್ಗಳು ಪ್ಲಾಸ್ಟಿಕ್ನಲ್ಲಿ ಬರ್ತವೆ, ಯಾವುದೇ ಕಂಪ್ನಿದಾದ್ರೂ ಕೂಡ. ಆ ಪ್ಲಾಸ್ಟಿಕ್ ಅನ್ನೋದು ನಮಗೆ ಇತ್ತೀಚಿನಾಗೆ ವೈಜ್ಞಾನಿಕ ಸಾಬೀತಾಗಿರೋದೇನು ಅಂದರೆ ಪ್ಲಾಸ್ಟಿಕ್ ನ್ಯಾನೋ ಕಣಗಳು ನಮ್ಮ ದೇಹವನ್ನು ಸೇರ್ತಾ ಇದ್ದಾವೆ. ಅವು ಎಣ್ಣೆ ಮೂಲಕ ಮತ್ತು ನೀರಿನ ಮೂಲಕ ಪ್ಲಾಸ್ಟಿಕ್ ಬಾಟ್ಲ್ ಸೇರ್ತಿರೋದ್ರಿಂದ ಅದನ್ನು ನಾವು ಕಟ್ಟುನಿಟ್ಟಾಗಿ ಟಿನ್ ಬಳಸ್ತೀವಿ ಅಥವಾ ಈ ರೀತಿ ಗಾಜಿನ ಬಾಟಲನ್ನು ಬಳಸ್ತೀವಿ. ಈ ಗಾಜಿನ ಬಾಟ್ಲಲ್ಲಿ ಇರೋದು ಕಡಲೆಕಾಯಿ ಎಣ್ಣೆ. ಯಾಕೆ ಇದನ್ನ ಬ್ರೌನ್ ಬಾಟಲ್ ಬಳಸ್ತೀರಿ ಅಂದ್ರೆ, ಕಂದು ಬಣ್ಣದ ಬಾಟ್ಲ್ ಬಳಸ್ತೀರಿ ಅಂತ ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು. ನೀವು ಕಲರ್ಲೆಸ್ ಗ್ಲಾಸ್ ಆದರೆ ಅದ್ರ ಮೂಲಕ ಎಲ್ಲ ಕಿರಣಗಳು ಪಾಸ್ ಆಗ್ತವೆ, ಅವು ಎಣ್ಣೆಗೆ ತಲುಪ್ತವೆ. ಆದರೆ ನಮಗೆ ಗೊತ್ತಿರಲಿ, ಅನೇಕ ಕಿರಣಗಳು ಈ ಎಣ್ಣೆಯನ್ನ ಅದರ ಪೋಷಕಾಂಶವನ್ನು ನಷ್ಟ ಮಾಡ್ತವೆ. ಆದ್ರಿಂದ ಇದು ಫಿಲ್ಟರ್ ಮಾಡಿ ಬಿಡುತ್ತೆ, ಕೆಲವೇ ಸುರಕ್ಷಿತ ಕಿರಣಗಳನ್ನು ಒಳಗೆ ಬಿಡ್ತವೆ. ಆದ್ರಿಂದ ಈ ಎಣ್ಣೆ ಸುರಕ್ಷಿತವಾಗಿರುತ್ತೆ. ಆದ್ರಿಂದಲೇ ಗ್ಲಾಸ್ನಲ್ಲಿ, ಅದು ಬ್ರೌನ್ ಗ್ಲಾಸ್ ಬಾಟಲ್ನ ಬಳಸ್ತವೆ, ಕಲರ್ ಗ್ಲಾಸನ್ನು ಬಳಸಲ್ಲ ಅಥವಾ ಪ್ಲಾಸ್ಟಿಕ್ ಬಳಸೋದು ಇಲ್ಲ. ಅಂದ್ರೆ ನಮ್ಮ ಪ್ರತಿ ಹಂತದಲ್ಲೂ ಕೂಡ ನಾವು ಪರಿಸರದ ಬಗ್ಗೆ ಜಾಗೃತಿ ವಹಿಸ್ತೇವೆ. ಇನ್ನೊಂದು, ನೀವು ಈಗ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಹಾಕಿರೋ ಬೀಜ ಇದೆಯಲ್ಲ, ಆ ಬೀಜ ಒಣಗಿಸ್ಬೇಕು. ಅದಕ್ಕೆ ನಾವು ಯಾವುದು ಹೀಟರನ್ನು ಬಳಸಲ್ಲ, ಸೋಲಾರ್ ಎನರ್ಜಿ ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತೀವಿ. ಸುಮಾರು 2-3 ದಿವಸ ಒಣಗಿಸ್ತೀವಿ. ಆಮೇಲೆ ಅಲ್ಲಿಂದ ಬರೋ ಎಣ್ಣೆ ಸ್ವಲ್ಪ ನೀರು ಮಿಕ್ಸ್ ಆಗಿಬಿಟ್ಟಿರುತ್ತೆ, ಅದನ್ನು ಡ್ರೈ ಮಾಡೋಕ್ಕೂ ಕೂಡ ನಾವು ಸೋಲಾರ್ ಎನರ್ಜಿನೇ ಬಳಸ್ತೀವಿ. ಅಂದರೆ ನಮ್ಮ ಒಣಗಿಸುವಿಕೆ ಮತ್ತು ಉತ್ಪಾದನೆ ಮತ್ತೆ ಅದನ್ನು ಸೀಲ್ ಮಾಡೋದನ್ನು ಕೂಡ ಪರಿಸರಕ್ಕೆ ಪೂರಕವಾಗೇ ಇರುತ್ತೆ. ಇದನ್ನು ಬಳಸೋದಕ್ಕೆ ನಾವು ಯಾವುದೇ ಮಿಷನ್ ಬಳಸಲ್ಲ, ಕೈನಲ್ಲೇ ಇದನ್ನ ಇಟ್ಟು ಪ್ರೆಸ್ ಮಾಡ್ತೀವಿ. ಹಾಗಾಗಿ ಮಿಷನ್ ಬಳಸಿದ ನಾವು ಶಕ್ತಿಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲ್ಲ. ಹಾಗಾಗಿನೇ ನಮ್ಮ ಪ್ರತಿ ಹಂತದಲ್ಲೂ ಕೂಡ ಪರಿಸರ ಜಾಗೃತಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ಪೂರಕವಾದಂಥ ಅಂಶ ಇರುತ್ತೆ. ಈಗ ಹಳ್ಳಿ ಸಿರಿ ಅಂತ ಹೆಸರಿಟ್ಟಿದ್ದೀವಿ. ಯಾಕೆ ಹಳ್ಳಿ ಸಿರಿ ಅಂತ ಹೆಸರಿಟ್ಟಿದ್ದೀವಿ ಅಂದ್ರೆ, ಇದು ಹಳ್ಳಿನಲ್ಲಿ ಮಾಡೋದು. ನಮ್ಮ ಸಿರಿ ಅನ್ನೋದು ಇದು ಸಂಪತ್ತು ಅಂತ, ಇದು ಆರೋಗ್ಯ ಸಂಪತ್ತು. ಹಳ್ಳಿನಲ್ಲಿರುವ ಆರೋಗ್ಯ ಸಂಪತ್ತನ್ನ ಹಳ್ಳಿ ಸಿರಿ ಅಂತೇಳಿ ಹೇಳಿದರೆ, ಇದನ್ನು ಕೂಡ ಖಾದರ್ ಅವರು ಸಿರಿ ಅನ್ನೋ ಪದನ ಹೇಳಿದ್ದು. ಅವರು ಸಿರಿಧಾನ್ಯ ಅಂತ ಧಾನ್ಯಕ್ಕೆ ಹೆಸರಿಟ್ರು, ನಾವು ಎಣ್ಣೆಗೆ ಹಳ್ಳಿ ಸಿರಿ ಅನ್ನೋ ಗಾಣ ಹೆಸರಿಟ್ಟಿದ್ದೀವಿ. ಹಂಗಾಗಿ ನಮ್ದು ಹಳ್ಳಿ ಸಿರಿ ಎತ್ತಿನ ಗಾಣ. ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಹುಚ್ಚೆಳ್ಳೆಣ್ಣೆ. 4 ರೀತಿಯ ಎಣ್ಣೆಯನ್ನ ನಾವು ತಯಾರು ಮಾಡ್ತೇವೆ ಎತ್ತಿನ ಗಾಣದಿಂದ. ನೀವು ಗ್ರಾಹಕರು ಎನಿ ಟೈಮ್ ಕೇಳಿದ್ರು ಸಪ್ಲೈ ಮಾಡ್ತೀರಾ ನೀವು?
ಖಂಡಿತ ಸಪ್ಲೈ ಮಾಡ್ತೀವಿ. ಆದ್ರೆ ಹ್ಮ್. 50 ಲೀಟರ್ ಕೊಡಿ 100 ಲೀಟರ್ ಕೊಡಿ ಅಂದ್ರೆ ಒಂದೇ ಸಾರಿ ಕೊಡಕ್ಕಾಗಲ್ಲ. ಆದ್ರೆ ಟೈಮ್ ತಗೊಂಡು ಕೊಡ್ತೀವಿ. ಯಾಕೆಂತಂದ್ರೆ ನಾವು ಪ್ರತಿದಿನ ಉತ್ಪತ್ತಿ ಮಾಡಕ್ಕೆ ಯಾವುದೇ ನಾವು ಸುಮಾರು 15 ಕೆಜಿ ಬೀಜ ಹಾಕ್ತೀವಿ. ಅದರಿಂದ 5 ಕೆಜಿ 5 ಕೆಜಿ ಎಣ್ಣೆ ಬರೋದಕ್ಕೆ ಸುಮಾರು ನಾವು 3 ಗಂಟೆ ಅಲ್ಲಿ ಕೂತ್ಕೋಬೇಕಾಗುತ್ತೆ. ದಿವಸಕ್ಕೆ 4 ಗಣ ಹಾಕಿರೋ 5 ಅಲ್ಲಿ ಒಂದು 5 4 20 5 25 20 25 15 ಹಿಂಗ್ ಬರುತ್ತೆ. ಹಾಗಾಗೇನೆ ಕ್ವಿಂಟಾಲ್ ಗಟ್ಲೆ ಅಥವಾ ಟನ್ ಗಟ್ಲೆ ನಾವು ಕೊಡಕ್ಕಾಗಲ್ಲ. ಗ್ರಾಹಕರ ಟೈಮ್ ತಗೊಂಡು ಕೊಡ್ತೀವಿ. ಇಲ್ಲಿಂದಲೇ ನಾವು ಸಪ್ಲೈ ಮಾಡ್ತೀವಿ. ಅಂದ್ರೆ ಕೆಲವನ್ನ ಕೊರಿಯರಿಗೆ ಕಳಿಸ್ತೀವಿ, ಕೆಲವು ಬಸ್ನಲ್ಲಿ ಕಳಿಸ್ತೀವಿ. ಮೈಸೂರು ಖಾದರ್ ಡಾಕ್ಟ್ರಿಗೆ ನಾವೇನೆ ಖುದ್ದಾಗಿ ನಮ್ಮ ವೆಹಿಕಲ್ನಲ್ಲಿ ತಗೊಂಡು ಸಪ್ಲೈ ಮಾಡ್ತೀವಿ. ಗ್ರಾಹಕರು ಕೇಳಿದ್ರೆ ಕೊಡ್ತೀವಿ. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚಾಗಿ ಈ ಪಾಕೆಟ್ ಅಲ್ಲಿ ಬರೋ ಎಣ್ಣೆ, ಬಾಟಲ್ ಬರೋ ಎಣ್ಣೆ ಅದು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತೇಳಿ ಜಾಸ್ತಿ ಉಪಯೋಗಿಸ್ತಾ ಇದಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಅದು ಆ, ಆ, ತುಂಬಾ ವೈಜ್ಞಾನಿಕವಾದಂಥ ವಿಷಯ. ಮಿನರಲ್ ಆಯಿಲ್ ಅಂತಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ತೆಗೆದ ಮೇಲೆ ಒಂದಷ್ಟು ದ್ರವ ಅಂಶ ಉಳ್ಕೊಳ್ಳುತ್ತೆ, ಒಂದು ದ್ರವ ರೂಪದ ಸೊಲ್ಯೂಷನ್ ಉಳ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಬಣ್ಣ ಸ್ವಲ್ಪ ವಾಸನೆ ಇತ್ತು. ಅದನ್ನು ತೆಗೆದುಹಾಕಿ ಅದಕ್ಕೆ ನಮಗೆ ಬೇಕಾದ ಬಣ್ಣವನ್ನು ಕೊಡಲಿಕ್ಕೆ ತುಂಬ ಸುಲಭ ಇದೆ. ಅದನ್ನು ಮಿನರಲ್ ಆಯಿಲ್ ಅಂತಾರೆ. ಅದನ್ನು ನಮ್ಮ ಈ ಅಂಗಡಿನಲ್ಲಿ ಸಿಕ್ಕೋ ಎಣ್ಣೆನಲ್ಲಿ 50 to 70% ಬೆರಕೆ ಮಾಡ್ತಾರೆ. ಅದರಲ್ಲಿ ನಾವು ತಗೊಂಬರೋ ಅಂಗಡಿನಲ್ಲಿ ಇರೋ ಎಣ್ಣೆನಲ್ಲಿ ಪ್ಯೂರ್ ಎಣ್ಣೆ ಅಂದರೆ ಅದು ಕಡಲೆಕಾಯಿ ಎಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಅದರಲ್ಲಿ 30 to 40% ಎಣ್ಣೆ, ಉಳಿದಿದ್ದು ಮಿನರಲ್ ಆಯಿಲ್. ಅದರಿಂದ ಮಿನರಲ್ ಆಯಿಲ್ ಮಿಕ್ಸ್ ಮಾಡೋದ್ರಿಂದ ಭಾಳ ಸಸ್ತವಾಗಿ ಕೊಡ್ತಾರೆ. ಇವತ್ತು ಮಿನರಲ್ ಆಯಿಲ್ ಬೆಲೆ ಮಾರುಕಟ್ಟೆನಲ್ಲಿ 60 ರೂಪಾಯಿದಿಂದ 70 ರೂಪಾಯಿ ಸಿಗುತ್ತೆ. ಹಾಗಾಗೇನೆ 150 ರೂಪಾಯಿಗೆ 200 ರೂಪಾಯಿಗೆಲ್ಲ ಎಣ್ಣೆ ಕೊಡ್ತಾರೆ. ನಾವು ಅಷ್ಟು ಕಡಿಮೆ ಕೊಡೋಕ್ಕಾಗಲ್ಲ. ಏಕೆಂದರೆ ನಮಗಿಷ್ಟೇ ಎಣ್ಣೆ ಬೀಜದ ದುಡ್ಡು ಮತ್ತು ಅದಕ್ಕೆ ಹಾಕೋ ಶ್ರಮದ ದುಡ್ಡು, ಪ್ಯಾಕಿಂಗ್ ದುಡ್ಡು ಅಷ್ಟನ್ನೇ ನಾವು ಇಟ್ಕೊಳ್ತೀವಿ. ಇದು ನೋ ಲಾಸ್ ನೋ ಪ್ರಾಫಿಟ್ಸಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಆಯಿಲ್ ಹೆಚ್ಚಾಗಿ ಯೂಸ್ ಮಾಡ್ತಾ ಇದಾರೆ ಜನಗಳೀಗ. ಅವ್ರಿಗೆ ಇಲ್ಲದ ಅಂತಿಂತ ಕಾಯಿಲೆಗಳು ಬರ್ತಾನೆ ಇದಾವೆ. ಆಯಿಲಿಂದಾನೇ ಕ್ರೂಡ್ ಆಯಿಲ್ ಬಳಸಿ ಆಯಿಲಿಂದಾನೇ ಜಾಸ್ತಿ ಆಹಾರ ತಿಂದು ಕಾಯಿಲೆ ಬರ್ತಾ ಇದೆ. ಖಂಡಿತ. ಈಗ ಈ ತರ ಗಾಣದ ಎಣ್ಣೆ ಉಪಯೋಗಿಸಿ ಆ ಕಾಯಿಲೆ ಎಲ್ಲ ಕಂಟ್ರೋಲ್ ಮಾಡ್ಕೋಬೋದಲ್ವಾ ಇದನ್ನ? ಖಂಡಿತ ಮಾಡ್ಕೋಬಹುದು. ಹೆಂಗ್ ಮಾಡ್ಕೋಬಹುದು ಅಂದ್ರೆ ಈಗಾಗಲೇ ನಾವು ಮಾತಾಡಿರೋ ಹಾಗೆ ಮಿನರಲ್ ಆಯಿಲ್ ಅನ್ನೋದು ನಮ್ಮ ಜೀರ್ಣ ವ್ಯೂಹ ಇದೆಯಲ್ಲ ಅದ್ರ ಮೇಲೆಲ್ಲ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಯಾಕೆ? ಇದು ಎಣ್ಣೆಯನ್ನ ಸಲೀಸಾಗಿ ನಮ್ಮ ದೇಹ ಹೀರಲ್ಪಡುತ್ತೆ. ಯಾಕೆಂದ್ರೆ ಇದು ನೇಚರು, ಪ್ರಕೃತಿ ದತ್ತವಾದಂತಹ ವಸ್ತುವಿನಿಂದ ತಯಾರಾದಂತಹ ಎಣ್ಣೆಯನ್ನು ನೀಟಾಗಿ ಅದು ಅಬ್ಸರ್ವ್ ಮಾಡುತ್ತೆ, ಯಾವುದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ಆದರೆ ಈ ಮಿನರಲ್ ಆಯಿಲ್ ಇರುತ್ತಲ್ಲ, ಪ್ರಾಕೃತಿಕವಾದಂಥ ಅಂಶ ಮಾತ್ರ ಹೀರಲ್ಪಡುತ್ತೆ. ಉಳಿದಿದ್ದೆಲ್ಲನೂ ಕೂಡ ಅದು ಒಂದು ನಿಧಾನವಾದ ಲೇಯರ್ ಆಗುತ್ತೆ. ಒಂದಷ್ಟು ತ್ಯಾಜ್ಯ ವಸ್ತುಗಳ ಜೊತೆಗೋರನ್ನು ಉಳ್ಕೊಂಡು ಅದು ಮುಂದೆ ಜೀರ್ಣ ಕ್ರಿಯೆಗೆ ಸಂಬಂಧಪಟ್ಟಂಥ ಅನೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ಖಂಡಿತ ಮಿನರಲ್ ಆಯಿಲ್ ಅಂದರೆ ಅಂಗಡಿನಲ್ಲಿರೋ ಎಣ್ಣೆ ಆರೋಗ್ಯಕರ ಅಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು.